ಮಹಾಭಾರತದ ಸಂಭವ ಪರ್ವದಲ್ಲಿ 99ನೇ ಅಧ್ಯಾಯ. ವಸಿಷ್ಠರಿಂದ ವಸುಗಳಿಗೆ ಬಂದ ಶಾಪ. ಜನಮೇಜಯ, ಗಂಗಾದೇವಿಯು ತನ್ನನ್ನು ಬಿಟ್ಟು ಹೊರಟು ಹೋಗುವಳೆಂಬುದು ಶಾಂತನುವಿಗೆ ಸ್ಪಷ್ಟವಾಯಿತು. ದೇವರಹಸ್ಯಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕೆನ್ನುವ ಆಶಯದಿಂದ ಗಂಗಾದೇವಿಯನ್ನು ಪ್ರಶ್ನಿಸಿದನು. ಜಾಹ್ನವಿ, ನೀನು ಈ ಮಧ್ಯದಲ್ಲಿ ಆಪವರೆಂದೇ ಅಲ್ಲ, ಅವರಾರು? ಅವರಿಗೆ ಆ ಹೆಸರು ಬರಲು ಕಾರಣವೇನು? ವಸುಗಳು ಆಪವರಿಗೆ ಮಾಡಿದ ಅಪರಾಧವಾದರೂ ಏನು? ಆಪವರ ಶಾಪದಿಂದಾಗಿ ವಸುಗಳು ಮನುಷ್ಯ ಜನ್ಮವನ್ನೇಕೆ ಪಡೆದರು? ಎರಡನೆಯದಾಗಿ ಸಪ್ತ ವಸುಗಳು ಹುಟ್ಟಿದೊಡನೆಯೇ ಶಾಪದಿಂದಲೂ ಮಾನವ ಜನ್ಮದಿಂದಲೂ ಮೋಕ್ಷ ಹೊಂದಿದರೆಂದು ಹೇಳಿದೆ. ಈ ಒಬ್ಬ ಮಗನೇಕೆ ಚಿರಕಾಲದವರೆಗೂ ಭೂಮಿಯಲ್ಲಿ ಜೀವಿಸಿರುವನು? ನಮ್ಮಿಬ್ಬರ ಸಮಾಗಮವು ವ್ಯರ್ಥವಾಗ ಕೂಡದೆಂಬ ಒಂದೇ ಕಾರಣದಿಂದ ಇವನು ಚಿರಕಾಲ ಜೀವಿಸಿರುವನೇ? ಮತ್ತೇನಾದರೂ ಕಾರಣವಿರುವುದೇ? ಇವನೇನಾದರೂ ಋಷಿಯ ವಿಷಯದಲ್ಲಿ ಹೆಚ್ಚಿನ ಅಪರಾಧವನ್ನು ಮಾಡಿರುವನೇ? ವಸುಗಳೆಂದರೆ ಸಾಮಾನ್ಯರಲ್ಲ, ಸರ್ವಲೋಕಗಳಿಗೂ ಅವರು ಅಧೀಶ್ವರರಾಗಿರುತ್ತಾರೆ. ಅಂಥವರು ಮನುಷ್ಯರಾಗಿ ಹುಟ್ಟಲು ಕಾರಣವೇನು? ಈ ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ನನ್ನೊಡನೆ ಹೇಳು ದೇವಿ. ಜನಮೇಜಯ ಹೀಗೆಂದು ಪ್ರಶ್ನಿಸಿದ ಪತಿಯಾದ ಶಾಂತನು ಮಹಾರಾಜನಿಗೆ ಗಂಗಾದೇವಿಯು ಎಲ್ಲ ವಿಷಯಗಳನ್ನು ಯಥಾನುಕ್ರಮವಾಗಿ ಹೇಳತೊಡಗಿದಳು. ಭರತಸತ್ತಮ, ಹಿಂದೆ ವರುಣನು ಯಾವ ಪುತ್ರನನ್ನು ಪಡೆದಿದ್ದನೋ ಆ ಮುನಿಯೇ ವಸಿಷ್ಠನೆಂಬ ಹೆಸರಿನಿಂದಲೂ ವರುಣನ ಮಗನಾಗಿದ್ದರಿಂದ ಆಪವ ಎಂಬ ಹೆಸರಿನಿಂದಲೂ ಖ್ಯಾತನಾಗಿದ್ದನು. ಆ ಮಹರ್ಷಿಯ ಆಶ್ರಮವು ಮೇರು ಪರ್ವತದ ಪಾರ್ಶ್ವದಲ್ಲಿದ್ದಿತು. ಆ ಪುಣ್ಯಾಶ್ರಮವು ಮೃಗ ಪಕ್ಷಿಗಳಿಂದ ಕೂಡಿದ್ದಿತು. ಆಶ್ರಮದ ಸುತ್ತಲೂ ಇದ್ದ ಮರಗಿಡ ಬಳ್ಳಿಗಳು ಎಲ್ಲ ಋತುಗಳಲ್ಲಿಯೂ ಕುಸುಮಿತವಾಗಿರುತ್ತಿದ್ದವು. ದಕ್ಷ ಬ್ರಹ್ಮನಿಗೆ ಸುರಭಿ ಎಂಬ ಮಗಳೊಬ್ಬಳಿದ್ದಳು. ಅವಳನ್ನು ಕಶ್ಯಪನೇ ಮದುವೆಯಾಗಿದ್ದನು. ಕಶ್ಯಪನಿಗೆ ಸುರಭಿಯಲ್ಲಿ ಸರ್ವಾಂಗ ಸುಂದರವಾದ ಗೋವು ಹುಟ್ಟಿತು. ಅದರ ಹೆಸರು ನಂದಿನಿ. ಸರ್ವಕಾಮಪ್ರದರಲ್ಲಿ ಶ್ರೇಷ್ಠಳಾದ, ಪ್ರಪಂಚಕ್ಕೆ ಅನುಗ್ರಹ ಮಾಡಲೆಂದೇ ಹುಟ್ಟಿದ ಆ ನಂದಿನಿಯನ್ನು ಧರ್ಮಾತ್ಮರಾದ ವರುಣ ಪುತ್ರರಾದ ವಸಿಷ್ಠರು ಹೋಮಧೇನುವನ್ನಾಗಿ ಪರಿಗ್ರಹಿಸಿದರು. ಶಾಂತ ಮನಸ್ಕರಾದ ಋಷಿ ಮಹರ್ಷಿಗಳಿಂದ ಸಂಸೇವಿತರಾಗಿದ್ದ ವಸಿಷ್ಠರ ಆಶ್ರಮದಲ್ಲಿ ವಾಸ ಮಾಡುತ್ತಿದ್ದ ನಂದಿನಿಯು ಆಶ್ರಮದ ಸುತ್ತಲೂ ಇದ್ದ ಪುಣ್ಯತಮವಾದ ಮತ್ತು ರಮ್ಯವಾದ ಅರಣ್ಯದಲ್ಲಿ ಯಾರ ಭಯವೂ ಇಲ್ಲದೆ ಯಥೇಚ್ಛವಾಗಿ ಸಂಚಾರ ಮಾಡುತ್ತಿದ್ದಳು. ಮಹಾರಾಜ, ಒಂದು ದಿನ ದೇವರ್ಷಿ ಸೇವಿತವಾದ ಆ ಅರಣ್ಯಕ್ಕೆ ಪೃಥ್ವಿಯ ಮೊದಲಾದ ವಸುಗಳು ಮತ್ತು ದೇವತೆಗಳು ವಿಹಾರಾರ್ಥವಾಗಿ ಆಗಮಿಸಿದರು. ವಸುಗಳೆಲ್ಲರೂ ತಮ್ಮ ತಮ್ಮ ಪತ್ನಿಯರೊಡನೆ ಬಂದಿದ್ದರು. ಅವರು ಅಲ್ಲಿರುವ ಮನೋಹರವಾದ ವನ ಪರ್ವತಗಳಲ್ಲಿ ವಿಹರಿಸುತ್ತಿದ್ದರು. ಆ ವಸುಗಳಲ್ಲಿ ಒಬ್ಬ ವಸುವಿನ ಪತ್ನಿಯು ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ಸಕಲ ವಿಧವಾದ ಕಾಮನೆಗಳನ್ನು ಕೊಡುವುದರಲ್ಲಿ ಉತ್ತಮಳೆನಿಸಿದ್ದ ನಂದಿನಿ ಎಂಬ ಆ ಕಾಮಧೇನುವನ್ನು ನೋಡಿದಳು. ನಂದಿನಿಯ ಶೀಲ ಮತ್ತು ಅವಳಲ್ಲಿದ್ದ ಅತ್ಯಮೋಘವಾದ ಸಂಪತ್ತಿಯನ್ನು ಕಂಡು ಆಶ್ಚರ್ಯಚಕಿತಳಾದ ಆ ವಸುಪತ್ನಿಯು ತನ್ನ ಗಂಡನಾದ ದ್ಯುವನ್ನು ಹತ್ತಿರಕ್ಕೆ ಕರೆದು ಹಸುವನ್ನು ತೋರಿಸಿ ಹೇಳಿದಳು. ಈ ನಂದಿನಿಯು ಅದೆಷ್ಟು ಹೃಷ್ಟಪುಷ್ಟಳಾಗಿರುವಳು! ಇವಳ ಕೆಚ್ಚಲುಗಳನ್ನು ನೋಡಿದರೆ ಬಹಳವಾಗಿ ಹಾಲು ಕೊಡುವಳೆಂದು ಕಾಣುತ್ತದೆ. ಇವಳ ಬಾಲವು ಬಹಳ ಚೆಲುವಾಗಿದೆ. ಶುಭ ಲಕ್ಷಣಗಳುಳ್ಳ ಗೊರಸುಗಳೂ ಇವೆ. ಇವಳು ಸರ್ವಶುಭ ಲಕ್ಷಣಗಳಿಂದ ಕೂಡಿರುವುದು ಮಾತ್ರವಲ್ಲದೆ ಒಳ್ಳೆಯ ಶೀಲವತಿಯೂ ಆಗಿರುತ್ತಾಳೆ. ನಾನು ಇಂತಹ ಕಾಮಧೇನುವನ್ನೇ ಇದುವರೆಗೂ ಕಂಡಿರಲಿಲ್ಲ. ಜನಮೇಜಯ, ದಿವು ನಂದಿನಿಯನ್ನು ನೋಡಿ ಅವಳ ರೂಪ ಗುಣಗಳನ್ನು ವರ್ಣನೆ ಮಾಡುತ್ತಿದ್ದ ಪತ್ನಿಗೆ ಹೇಳಿದನು. ವರಾರೋಹೆ, ಈ ಉತ್ತಮೋತ್ತಮವಾದ ನಂದಿನಿಯು ವಾರುಣಿಗೆ ಅಂದರೆ ವರುಣಪುತ್ರರಾದ ವಸಿಷ್ಠರಿಗೆ ಸೇರಿದವಳಾಗಿದ್ದಾಳೆ. ನಾವು ಸಂಚರಿಸುತ್ತಿರುವ ಈ ಅರಣ್ಯವು ಅವರಿಗೆ ಸೇರಿದುದಾಗಿರುತ್ತದೆ. ಕಲ್ಯಾಣಿ, ಈ ನಂದಿನಿಯಲ್ಲಿ ಮತ್ತೊಂದು ಮಹತ್ವವೂ ಇರುವುದು. ಬಹಳ ರುಚಿಯಾದ ಇವಳ ಹಾಲನ್ನು ಯಾವ ಮನುಷ್ಯನು ಪಾನ ಮಾಡುವನೋ ಅವನು 10,000 ವರ್ಷಗಳ ಕಾಲ ಯುವಕನಾಗಿಯೇ ಜೀವಿಸಿರುವನು. ಪತಿಯು ಹೀಗೆ ಹೇಳಿದೊಡನೆಯೇ ವಸುಪತ್ನಿಗೆ ಭೂಲೋಕದಲ್ಲಿದ್ದ ತನ್ನ ಗೆಳತಿಯೊಬ್ಬಳ ಸ್ಮರಣೆಯಾಯಿತು. ಒಡನೆಯೇ ಸುಮಧ್ಯಮೆಯಾದ ಅನಿಂದ್ಯವಾದ ಶರೀರದಿಂದ ಕೂಡಿದ್ದ ವಸುಪತ್ನಿಯು ದೀಪ್ತ ತೇಜಸ್ಕನಾದ ದಿವ್ಯವನ್ನು ಕುರಿತು ಹೇಳಿದಳು. ಪತಿದೇವ, ಮನುಷ್ಯ ಲೋಕದಲ್ಲಿ ನನ್ನ ಗೆಳತಿಯೊಬ್ಬಳಿದ್ದಾಳೆ.
ಅವಳು ಸತ್ಯಸಂಧನಾದ ಉಶೀನರ ರಾಜನ ಮಗಳು. ಜೀತವತಿ ಎಂದು ಅವಳ ಹೆಸರು. ಈಗೇನೋ ಅವಳು ರೂಪ ಯೌವನಗಳಿಂದ ಕಂಗೊಳಿಸುತ್ತಿದ್ದಾಳೆ. ಮುಂದವಳು ಮಾನವ ಧರ್ಮದಂತೆ ಬಹಳ ಬೇಗ ವೃದ್ಧೆಯಾಗಿ ಬಿಡಬಹುದು. ಅವಳು ವೃದ್ಧೆಯಾಗಕೂಡದೆಂಬುದು ನನ್ನ ಅಭಿಮತವಾಗಿದೆ. ಅವಳು ಯಾವಾಗಲೂ ಯುವತಿಯಾಗಿಯೇ ಇರಬೇಕು. ಅವಳು ನನ್ನ ಬಹುಪ್ರಿಯಳಾದ ಗೆಳತಿಯಾದುದರಿಂದ ನಾನವಳಿಗೆ ಈ ಉಪಕಾರವನ್ನು ಮಾಡಲೇಬೇಕು. ಮೇಲಾಗಿ ಅವಳು ಸಾಮಾನ್ಯನೊಬ್ಬನ ಮಗಳಲ್ಲ, ಸತ್ಯಸಂಧನಾದ ರಾಜರ್ಷಿಯಾದ ಧೀಮಂತನಾದ ಉಶೀನರನ ಮಗಳು. ಮಹಾಭಾಗ, ಅವಳಿಗಾಗಿ ನೀನು ಕರುವಿನೊಡನೆ ಕೂಡಿರುವ ಈ ಹಸುವನ್ನು ಇಲ್ಲಿಂದ ಹೊಡೆದುಕೊಂಡು ಬರಬೇಕು. ಬಹುಶೀಘ್ರವಾಗಿ ನಾವಲ್ಲಿಗೆ ಹೋಗಬೇಕು. ಅವಳು ಇದರ ಹಾಲನ್ನು ಕುಡಿದು ಮನುಷ್ಯಲೋಕದಲ್ಲಿ ಜೀತವತಿಯೊಬ್ಬಳೇ ಜರ ರೋಗವರ್ಜಿತಳಾದವಳು ಎಂಬ ಖ್ಯಾತಿಯನ್ನು ಹೊಂದಬೇಕು. ನನಗೆ ಪ್ರಿಯವಾದ ಕಾರ್ಯವನ್ನು ಪೂರೈಸಿಕೊಡಲು ನೀನು ಸಮರ್ಥನಾಗಿರುವೆ. ಕಳಂಕರಹಿತನೇ, ಈ ಕಾರ್ಯಕ್ಕಿಂತಲೂ ಪ್ರಿಯಕರವಾದುದು ನನಗೆ ಬೇರೊಂದಿಲ್ಲ. ಗಂಗೆಯು ಮುಂದುವರೆದು ಹೇಳಿದಳು. ದೈನ್ಯದಿಂದ ಕೂಡಿದ ಪತ್ನಿಯ ಮುದ್ದು ಮಾತುಗಳನ್ನು ಕೇಳಿದೊಡನೆಯೇ ದ್ಯುವಿಗೆ ಕಾರ್ಯ ವಿವೇಚನೆಯೂ ತಪ್ಪಿತು. ನಂದಿನಿಯು ಯಾರ ಅಧೀನದಲ್ಲಿದ್ದಾಳೆಂಬುದನ್ನೂ ಮರೆತನು. ಮಹರ್ಷಿಗಳು ತೀಕ್ಷ್ಣ ತಪಸ್ವಿಗಳೆಂದಾಗಲಿ, ಅವರು ಕುಪಿತರಾದರೆ ತನಗೆ ಶಾಪವು ತಪ್ಪಲಾರದೆಂದಾಗಲಿ ಅವನು ಯೋಚಿಸ ಹೋಗಲಿಲ್ಲ. ತಾನು ಹಸುವನ್ನು ಕದ್ದರೆ ಮಹರ್ಷಿಯ ಶಾಪಕ್ಕೆ ಗುರಿಯಾಗಿ ಸ್ವರ್ಗದಿಂದ ಚ್ಯುತನಾಗಬಹುದೆಂಬುದನ್ನು ಅವನು ತರ್ಕಿಸಲಿಲ್ಲ. ಪತ್ನಿಯ ಇಚ್ಛೆಯನ್ನು ಪೂರೈಸುವುದೊಂದೇ ಅವನ ಧ್ಯೇಯವಾಯಿತು. ದ್ಯುವು ಪೃಥ್ವಿಯ ಮೊದಲಾದ ಸಹೋದರರೊಂದೊಡಗೂಡಿ ನಂದಿನಿಯನ್ನು ಅಪಹರಿಸಿಯೇ ಬಿಟ್ಟನು. ಸಾಯಂಕಾಲವಾಯಿತು. ವಸಿಷ್ಠರು ಹಣ್ಣು ಹಂಪಲುಗಳನ್ನು ಹೊತ್ತು ಆಶ್ರಮವನ್ನು ಪ್ರವೇಶಿಸಿದರು. ಆದರೆ ಎಂದಿನಂತೆ ನಂದಿನಿಯು ಕರುವಿನೊಡನೆ ಬಾಲವೆತ್ತಿ ವಸಿಷ್ಠರ ಬಳಿ ಓಡಿ ಬರಲಿಲ್ಲ. ವಸಿಷ್ಠರಿಗೆ ಮಗಳನ್ನು ಕಾಣದೆ ವ್ಯಥೆಯಾಯಿತು. ಆಶ್ರಮದ ಸುತ್ತಲೂ ನೋಡಿದರು. ಅದು ಎಲ್ಲೂ ಕಾಣಲಿಲ್ಲ. ಶಿಷ್ಯರೊಡನೆ ಕಾಡು ಮೇಡುಗಳಲ್ಲಿ ಬಹಳ ದೂರ ಅಲೆದಾಡಿ ನೋಡಿದರು. ನಂದಿನಿಯ ಸುಳಿವಿಲ್ಲ. ಹತಾಶರಾಗಿ ಆಶ್ರಮಕ್ಕೆ ಬಂದರು. ಕೈಕಾಲುಗಳನ್ನು ತೊಳೆದು ಆಚಮನ ಮಾಡಿ ಪದ್ಮಾಸನದಲ್ಲಿ ಕುಳಿತು ಪ್ರಣವಪೂರ್ವಕವಾಗಿ ಮನಸ್ಸನ್ನು ಅಂತರ್ಗುಹೆಯಲ್ಲಿ ಸೇರಿಸಿದರು. ಅಲ್ಲಿಯ ದಿವ್ಯ ಜ್ಯೋತಿಯಿಂದ ನಂದಿನಿ ಇರುವ ಪ್ರದೇಶವು ತಿಳಿಯಿತು. ವಸುಗಳು ಅಪಹರಿಸಿರುವರೆಂಬ ಅರಿವಾಯಿತು. ಒಡನೆಯೇ ಬಹಿರ್ಮುಖರಾದರು. ಕೋಪವು ಉಕ್ಕೇರಿ ಬಂದಿತು. ನನ್ನ ಹೋಮಕ್ಕೆ ಸಹಕಾರಿಯಾಗಿದ್ದ, ಅಮೃತ ವರ್ಷಿಣಿಯಾಗಿದ್ದ, ಸುಂದರವಾದ ಬಾಲದಿಂದ ಕೂಡಿರುವ ನಂದಿನಿಯನ್ನು ಅಪಹರಿಸಿರುವ ವಸುಗಳೆಲ್ಲರೂ ಭೂಮಿಯಲ್ಲಿ ಜನ್ಮ ತಾಳುವರು. ಇದರ ಲಾಭ ಸಂಶಯವೂ ಇಲ್ಲ. ಭರತರ್ಷಭನೆ, ಆಪವ ಮಹರ್ಷಿಗಳು ಕ್ರೋಧವಶರಾಗಿ ವಸುಗಳಿಗೆ ಹೀಗೆ ಶಾಪವನ್ನಿತ್ತರು. ಶಾಪ ಕೊಟ್ಟ ನಂತರ ಬ್ರಹ್ಮರ್ಷಿಗಳು ಪುನಃ ತಪಸ್ಸಿನಲ್ಲಿಯೇ ನಿರತರಾದರು. ಮಹತ್ತರವಾದ ತಪ ಪ್ರಭಾವವುಳ್ಳ ಬ್ರಹ್ಮರ್ಷಿಗಳಾದ ವಸಿಷ್ಠರು ತಮ್ಮನ್ನು ಮನುಷ್ಯ ಲೋಕದಲ್ಲಿ ಹುಟ್ಟುವಂತೆ ಶಪಿಸಿದ್ದಾರೆಂಬ ವಾರ್ತೆಯನ್ನು ತಿಳಿದೊಡನೆಯೇ ಭ್ರಾಂತರಾದ ವಸುಗಳೆಲ್ಲರೂ ಆಪವರ ಆಶ್ರಮಕ್ಕೆ ಧಾವಿಸಿ ಬಂದರು. ತಮ್ಮನ್ನು ಶಾಪದಿಂದ ವಿಮುಕ್ತರನ್ನಾಗಿ ಮಾಡುವಂತೆ ಅಂಗಲಾಚಿ ಬೇಡಿದರು. ಮಹರ್ಷಿಗಳ ಬಾಯಿಂದ ಹೊರಡುವ ಶಾಪಾನುಗ್ರಹಗಳು ಯಾವ ರೀತಿಯಿಂದಲೂ ಸುಳ್ಳಾಗಲಾರವು. ಸರ್ವಧರ್ಮ ವಿಶಾರದರಾದ ಋಷಿ ಸತ್ತಮರಾದ ಆಪವರಿಂದ ಶಾಪದ ವಿಮುಕ್ತಿಯ ವಿಷಯವಾಗಿ ಯಾವ ವಿಧವಾದ ಆಶ್ವಾಸನೆಯೂ ಸಿಕ್ಕಲಿಲ್ಲ. ಶಾಂತರಾಗಿದ್ದ ವಸಿಷ್ಠರು ವಸುಗಳನ್ನು ಕುರಿತು ಸಾವಧಾನವಾಗಿಯೇ ಹೇಳಿದರು. ವಸುಗಳಿರ, ನಾನಿತ್ತಿರುವ ಶಾಪವನ್ನು ನೀವು ಅನುಭವಿಸಿಯೇ ತೀರಬೇಕು. ಆದರೆ ಮಾನುಷ ಗರ್ಭದಲ್ಲಿ ಸೇರಿ 1 ವರ್ಷದೊಳಗಾಗಿ ನನ್ನ ಶಾಪದಿಂದ ವಿಮೋಚನೆಯನ್ನು ಹೊಂದುವಿರಿ. ನೀವು ಯಾವನ ಅಪರಾಧದ ಕಾರಣಕ್ಕಾಗಿ ನನ್ನಿಂದ ಶಪಿಸಲ್ಪಟ್ಟಿರುವಿರೋ ಅವನು ಮಾತ್ರ ಭೂಮಿಯಲ್ಲಿ ಬಹಳ ಕಾಲ ಜೀವಿಸಿರಬೇಕಾಗುವುದು. ಅವನು ಮಾಡಿರುವ ಅಕಾರ್ಯದಿಂದ ನಾನು ಕುಪಿತನಾಗಿ ಯಾವ ಮಾತನ್ನು ಹೇಳಿದನೋ ಅದನ್ನು ಸುಳ್ಳು ಮಾಡುವ ಇಚ್ಛೆಯು ನನಗಿರುವುದಿಲ್ಲ. ದ್ಯುವು ಪ್ರಪಂಚದಲ್ಲಿ ಬಹಳ ವರ್ಷಗಳ ಕಾಲ ಜೀವಿಸಿದ್ದರೂ ಅಪುತ್ರವಂತನಾಗಿಯೇ ಇರುವನು. ಧಾರ್ಮಿಕನಾಗಿ, ಸರ್ವಶಾಸ್ತ್ರ ಪಾರಂಗತನಾಗಿ, ಪಿತೃವಾಕ್ಯ ಪರಿಪಾಲಕನಾಗಿ ಸ್ತ್ರೀ ಸುಖವನ್ನು ತ್ಯಜಿಸುವನು ಎಂದು ಹೇಳಿ ವಸಿಷ್ಠರು ಆಶ್ರಮದಿಂದ ಹೊರಟು ಹೋದರು. ಚಿತ್ತೈಕಾಗ್ರತೆಯಿಂದ ಕಥೆಯನ್ನು ಕೇಳುತ್ತಿದ್ದ ರಾಜನನ್ನು ಕುರಿತು ಗಂಗೆಯು ಪುನಃ ಹೇಳಿದಳು. ಅನಂತರ ವಸುಗಳೆಲ್ಲರೂ ನನ್ನ ಬಳಿಗೆ ಬಂದು ಭೂಲೋಕದಲ್ಲಿ ತಮ್ಮ ಜನನಿಯಾಗಬೇಕೆಂದು ಮತ್ತು ತಾವು ಹುಟ್ಟಿದ ಕೂಡಲೇ
ತಮ್ಮನ್ನು ನೀರಿನಲ್ಲಿ ಹಾಕಿ ಮಾನವ ಶರೀರದಿಂದ ವಿಮೋಚನೆ ಮಾಡಬೇಕೆಂದು ಕೇಳಿಕೊಂಡರು. ಅವರ ಪ್ರಾರ್ಥನೆಯಂತೆ ಮನುಷ್ಯಲೋಕದಿಂದ ಅವರನ್ನು ವಿಮುಕ್ತರನ್ನಾಗಿ ಮಾಡಲು ಹುಟ್ಟಿದೊಡನೆಯೇ ಅವರನ್ನು ನದಿಗೆ ಹಾಕಿಬಿಡುತ್ತಿದ್ದನು. ಮಹಾರಾಜ, ಈಗ ನೀನು ಅಪೇಕ್ಷಿಸಿರುವ ಶಿಶುವು ದ್ಯುವಿನ ಅಂಶಜನಾಗಿರುವನು. ವಸಿಷ್ಠರ ಶಾಪದಂತೆ ಇವನು ಇನ್ನೂ ಚಿರಕಾಲ ಪೃಥ್ವಿಯಲ್ಲಿಯೇ ಜೀವಿಸಿರುವನು. ನಾನಿನ್ನು ಹೋಗಿ ಬರಲೇ? ಗಂಗಾದೇವಿಯು ಮೇಲೆದ್ದಳು. ಶಾಂತನುವು ಕಣ್ಣು ಮುಚ್ಚಿ ತೆಗೆಯುವುದರೊಳಗಾಗಿ ಗಂಗೆಯು ಮಗುವಿನೊಡನೆ ಅದೃಶ್ಯಳಾಗಿದ್ದಳು. ಆ ಗಂಗಾ ಪುತ್ರನೇ ದೇವವ್ರತನೆಂದು ಪ್ರಸಿದ್ಧನಾದನು. ತನ್ನ ತಂದೆಯಾದ ಶಾಂತನುವಿಗಿಂತಲೂ ಅಧಿಕ ಗುಣವಂತನಾದನು. ಶಾಂತನುವಿಗೆ ಇವೆಲ್ಲವೂ ಒಂದು ಸ್ವಪ್ನಪ್ರಾಯವಾಗಿತ್ತು. ಹೃದಯವು ಬಹಳ ಭಾರವಾಗಿತ್ತು. ಮೆಲ್ಲ ಮೆಲ್ಲನೆ ಅಡಿಯಿಡುತ್ತಾ ರಾಜಧಾನಿಯನ್ನು ಸೇರಿದನು. ಜನಮೇಜಯ, ಶಾಂತನುವಿನ ಉತ್ತಮವಾದ ಕಲ್ಯಾಣ ಗುಣಗಳನ್ನು ನಾನು ಮುಂದೆ ನಿನಗೆ ಹೇಳುತ್ತೇನೆ. ಭರತವಂಶ ಪ್ರದೀಪನಾದ ಶಾಂತನುವಿನ ಸೌಭಾಗ್ಯದ ವರ್ಣನೆಯನ್ನು ಮಾಡುತ್ತೇನೆ. ಅವನ ಮತ್ತು ಅವನ ಮೊಮ್ಮಕ್ಕಳ ಇತಿಹಾಸವೇ ಮಹಾಭಾರತವೆಂದು ಪ್ರಖ್ಯಾತವಾಗಿದೆ. ಇಲ್ಲಿಗೆ 99ನೇ ಅಧ್ಯಾಯವು ಮುಗಿಯಿತು.